ನಮಸ್ಕಾರ ವೀಕ್ಷಕರೇ, 11 ವಿಲರ್ಸ್ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನಾನು ಗುರು ನಿಮ್ಮ ಜಾತಕದಲ್ಲಿ ಆಕ್ಟಿವೇಟ್ ಆಗಿದ್ರೆ ಯಾವ ರೀತಿಯಾದಂತಹ ಒಂದು ಶುಭ ಫಲಗಳನ್ನು ಕೊಡುತ್ತೆ, ಇನ್ ಕೇಸ್ ಆಕ್ಟಿವ್ ಆಗಿಲ್ಲ ಅಂತ ಒಳ್ಳೆ ಪೊಸಿಷನಲ್ಲಿಲ್ಲ ಅನ್ನೋದಾದರೆ ಯಾವ ರೀತಿಯಾದಂತಹ ಪ್ರಾಬ್ಲಮ್ಗಳನ್ನು ಇದು ಮಾಡ್ಬೋದು, ಈ ಪ್ರಾಬ್ಲಮ್ಸ್ ಅಂತ ಇದ್ಮೇಲೆ ಅದಕ್ಕೊಂದು ಪರಿಹಾರ ಇರಬೇಕಲ್ವಾ. ಸೊ ಅದರ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲಿಗೆ ಗುರು ನಿಮ್ಮ ಜಾತಕದಲ್ಲಿ ಆಕ್ಟಿವ್ ಆಗಿರೋದ್ರಿಂದ ಕೊಡುವಂತಹ ಒಂದು ಫಲಗಳು ಏನೇನಿರುತ್ತೆ ಅಂತ ನೋಡೋದಾದರೆ, ನಿಮಗೆ ಸಿಕ್ಕಾಬಟ್ಟೆ ಆತ್ಮವಿಶ್ವಾಸ ಇರುತ್ತೆ. ಯಾವುದೇ ಒಂದು ಕೆಲಸನ ನಾನು ಮಾಡಬಲ್ಲೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇರುತ್ತೆ. ಅದು ಓವರ್ ಕಾನ್ಫಿಡೆನ್ಸ್ ಯಾವತ್ತಿಗೂ ಆಗೋದಿಲ್ಲ. ಏನಾದ್ರು ಒಂದು ಮನೆ ಕಟ್ಟಬೇಕು ಅಂತ ಅಂದ್ಕೊತೀರಾ, ಅದಕ್ಕೆ ಏನೇನು ಬೇಕು ಎಲ್ಲ ಥರ ಪ್ಲ್ಯಾನ್ ಮಾಡ್ಕೊತೀರಾ, ಎಲ್ಲ ಥರ ಮುಂಜಾಗ್ರತೆ ವಹಿಸ್ತೀರಾ, ಅದಕ್ಕೆ ಹಣಕಾಸನ್ನು ಯಾವ ರೀತಿ ಅರೇಂಜ್ ಮಾಡಬೇಕು ಎಲ್ಲದನ್ನು ನೋಡ್ಕೊತೀರಾ, ನೀಟಾಗಿ ಅದನ್ನು ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತೀರಾ, ಅಂದ್ಕೊಂಡಿದ್ದ ಕೆಲಸ ನೀಟಾಗಿ ಮಾಡ್ತೀರಾ ಆತ್ಮವಿಶ್ವಾಸದಿಂದ. ಸುಮ್ಮನೆ ಏನೋ ಹೇಳ್ದಂಗೆ ಕೇಳ್ದಂಗೆ ಏನೇನೋ, ಈಗ ಇವತ್ತು ಮನೆ ಕಟ್ಟಬೇಕು ಅಂತ ಅಂದ್ಕೊಳ್ಳೋದು, ಇನ್ನೊಂದು ವರ್ಷಕ್ಕೆ ಮನೆ ಕಟ್ಟಿ ಮುಗಿಸೋದು, ಅದು ಇನ್ನೊಂದು ಗ್ರಹದ ಫಲ. ನಾನು ಆಲ್ರೆಡಿ ಮುಂಚೆ ಡಿಸ್ಕಸ್ ಮಾಡಿದ್ದೀನಿ. ಅಂದರೆ ವಿತೌಟ್ ಪ್ಲ್ಯಾನ್ ಆಗೋದು ಬೇರೆ ಗ್ರಹದ ಫಲ, ಎಲ್ಲದನ್ನು ಎಕ್ಸಾಕ್ಟ್ಲಿ ಪ್ಲ್ಯಾನ್ ಪ್ರಕಾರ ಮಾಡಿ ಮುಗಿಸೋದಿದೆಯಲ್ಲ ಅದು ಗುರುಗ್ರಹದ ಫಲ. ಸೊ ನೀವು ನಿಮ್ಮ ಜಾತಕದಲ್ಲಿ ಏನಾದರೂ ಗುರು ಆ್ಯಕ್ಟಿವೇಟ್ ಆಗಿದ್ದರೆ ನೀವು ಯಾವುದೇ ಕಾರಣಕ್ಕೂ ಆತ್ಮವಿಶ್ವಾಸ ಕಳ್ಕೊಳ್ಳೋದಿಲ್ಲ, ಎಲ್ಲದನ್ನು ನೀವು ಅಂದ್ಕೊಂಡಂತೆ ಮಾಡ್ತೀರಾ. ನೆಕ್ಸ್ಟ್ ಪಾಯಿಂಟು, ನಿಮಗೆ ದಿನನಿತ್ಯದ ವಿದ್ಯಮಾನಗಳ ಬಗ್ಗೆ ಯಾವಾಗಲೂ ಒಂದು ಗಮನ ಇದ್ದೇ ಇರುತ್ತೆ. ಕರೆಂಟ್ ಅಫೇರ್ಸ್ ಬಗ್ಗೆ ಯಾವಾಗಲೂ ಒಂದು ಜ್ಞಾನ ಇದ್ದೇ ಇರುತ್ತೆ. ಡೈಲಿ ನ್ಯೂಸ್ ಪೇಪರ್ ಓದೋದು ಅಥವಾ ಒಂದು ಡೈಲಿ ನ್ಯೂಸ್ ನೋಡೋವಂಥದ್ದು, ಇದೆಲ್ಲದನ್ನು ನೀವು ಮಾಡ್ತೀರಾ. ಇದೆಲ್ಲದನ್ನು ಡಿಫಾಲ್ಟಾಗೆ ಗುರು ಆ್ಯಕ್ಟಿವೇಟ್ ಆದರೆ ಬಂದೇ ಬರುವಂತಹ ಕ್ಯಾರೆಕ್ಟರ್ಗಳು. ನೆಕ್ಸ್ಟ್ ಪಾಯಿಂಟು, ಎಲ್ಲರೂ ನಿಮಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಎಲ್ಲರೂ ಈ ರೆಸ್ಪೆಕ್ಟ್ ಕೊಡೋದು ಅಂದರೆ ಎದ್ದು ನಿಂತ್ಕೊಂಡು ಸೆಲ್ಯೂಟ್ ಹೊಡೆಯೋದು ಅಂತ ಅಲ್ಲ. ಸೊ ಎಲ್ಲರೂ ಬಂದ ತಕ್ಷಣಕ್ಕೆ ಬಂದ್ರ ಅಂತ ಹೇಳ್ಬಿಟ್ಟು ನಿಮಗೂ ಒಂದು ಇಂಪಾರ್ಟೆನ್ಸ್ ಕೊಡೋದು. ಸೊ ನಿಮ್ಮ ಅಂದರೆ ನೀವು ಹೇಳೋ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಥವಾ ಒಂದು ನೀವು ಬಂದ ತಕ್ಷಣಕ್ಕೆ ಏನೋ ಒಂದು ಅಟ್ಲೀಸ್ಟ್ ಒಂದು ನಮಸ್ಕಾರ ಸರ್ ಅಂತನಾದರೂ ಆಯಿತು, ನಮಸ್ಕಾರ ಮೇಡಮ್ ಅಂತನಾದರೂ ಆಯಿತು ಆಗುವಂಥದ್ದು. ನಿಮಗೆ ಎಲ್ಲರೂ ಒಟ್ಟಿನಲ್ಲಿ ರೆಸ್ಪೆಕ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರಿಗೆ ಗುರುಗ್ರಹ ಆ್ಯಕ್ಟಿವ್ ಆಗಿರುತ್ತಲ್ಲ ಅವರು ತುಂಬ ಒಂದು ಗುರು ಹಿರಿಯರಿಗೆ ರೆಸ್ಪೆಕ್ಟ್ ಕೊಡೋದು ತುಂಬ ಜಾಸ್ತಿ. ಅಂದರೆ ಯಾರಾದರೂ ದೊಡ್ಡವ್ರು ನೋಡಿದರೆ ಅವ್ರಿಗೆ ಸೀಟ್ ಬಿಟ್ಕೊಡೋದಾಗಿರಲಿ, ಅಥವಾ ಒಂದು ಗುರು ಸಮಾನರು ಎಲ್ಲರೂ ಬಂತಿರಲಿ, ಅವ್ರಿಗೆ ಏನೇ ವಯಸ್ಸಾಗಿರಲಿ, ನಿಮಗೇನೇ ವಯಸ್ಸಾಗಿರಲಿ ಹೋಗಿ ಕಾಲಿಗೆ ಬೀಳೋವಂಥದ್ದು, ಏನೋ ಒಟ್ಟಲ್ಲಿ ಗುರು ಹಿರಿಯರನ್ನು ಕಂಡ್ರೆ ಒಂದು ಸ್ವಲ್ಪ ನೀಟಾಗಿ ರೆಸ್ಪೆಕ್ಟ್ ಕೊಡೋವಂಥದ್ದು. ಜೊತೆಗೆ ಗುರು ಹಿರಿಯರು ಅಂತ ಅಂದರೆ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಅವರು ಟ್ರೀಟ್ ಮಾಡ್ತಾರೆ. ಅವರಿಗೆ ಮನಸ್ಸಲ್ಲೂ ಕೂಡ ಅವ್ರಿಗೆ ಕೆಟ್ಟದನ್ನು ಬಯಸೋದಿಲ್ಲ. ಆ ಥರ ಆಗಿರುವಂಥ ಒಂದು ನೇಚರ್ ಇರುತ್ತೆ. ನೆಕ್ಸ್ಟ್ ಏನಂದರೆ, ಇವ್ರಿಗೆ ಒಂಥರ ಸಮಾಜದಲ್ಲಿ ಎಲ್ಲರ ಹತ್ರನೂ ಭೇಷ್ ಅನ್ನಿಸ್ಕೊಳ್ಳೋ ಒಂದು ಚಾಳಿ ಇರುತ್ತೆ. ಅಂದರೆ ಸಮಾಜದ ದೃಷ್ಟಿಕೋನದಲ್ಲಿ ನಾವು ತುಂಬ ಒಂದು ಹೈ ಲೆವೆಲಲ್ಲಿ ಇದ್ದೀವಿ ಅಂತ ಒಂದು ಅನ್ನಿಸ್ಕೋಬೇಕು ಅಂತ ಇವ್ರಿಗೆ ಆಸೆ ಇರುತ್ತೆ. ಅದಕ್ಕೋಸ್ಕರ ಇವರು ಕೆಲವೊಂದಿಷ್ಟು ಟೈಮು ಹೆಲ್ಪ್ ಮಾಡೋದಕ್ಕೋಸ್ಕರ ಸಾಲ ಮಾಡಿ ಆದರೂ ಹೆಲ್ಪ್ ಮಾಡ್ತಾ ಇರ್ತಾರೆ. ಈ ರೀತಿ ಆಗುವಂಥದ್ದು. ಕೆಲವೊಂದಿಷ್ಟು ಟೈಮ್ ಅದು ಮನೆಯಲ್ಲಿರೋರಿಗೆ ಇರ್ಸು ಮುರ್ಸನ್ನ ತರಿಸುತ್ತೆ, ಮನೆಯಲ್ಲಿರೋರಿಗೆ ಸಿಟ್ಟನ್ನು ತರಿಸ್ಬೋದು. ಬಟ್ ಸ್ಟಿಲ್ ಇವರಿಗೆ ಅದೊಂದು ಆಕಾಂಕ್ಷೆ ಇರುತ್ತೆ, ನನ್ನನ್ನು ಹೊರಗಡೆ ಜನ ಎಲ್ಲರೂ ಹೊಗಳಬೇಕು ಅನ್ನೋದೊಂದು ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಡೀಪಾಗೆ ಆಕಾಂಕ್ಷೆ ಇದ್ದೇ ಇರುತ್ತೆ. ನೀವೇನೇ ಹೇಳ್ಬೋದು, ನಮಗೆ ಆ ಥರ ಇಲ್ಲ ಅಂತ. ಗುರು ಆ್ಯಕ್ಟಿವೇಟ್ ಆಗಿರೋರಿಗೆ ಖಂಡಿತ ಮನದಾಳದಲ್ಲಿ ಅದೊಂದು ಆಸೆ ಇದ್ದೇ ಇರುತ್ತೆ. ನೆಕ್ಸ್ಟು, ಇದನ್ನು ಪ್ರಾಬ್ಲಮ್ ಅಂದ್ಕೊತಿರೋ ಅಥವಾ ಇರೋ ವಿಷಯ ಅಂತ ಅಂದ್ಕೊತಿರೋ ಗೊತ್ತಿಲ್ಲ, ಗುರು ಯಾರಿಗೆ ಆ್ಯಕ್ಟಿವೇಟ್ ಆಗಿರುತ್ತೆ, ನೀವು ಸ್ವಲ್ಪ ದಪ್ಪ ಇದ್ದೇ ಇರ್ತೀರಾ. ಏನು ತಿಂದರೂ ಅಂದರೆ ಏನೇ ತಿನ್ನೋದು ಬಿಟ್ಟರೂ ಕಮ್ಮಿ ಆಗಲ್ಲ, ಸೊ ಸ್ವಲ್ಪ ತಿಂದ್ರೂ ದಪ್ಪ ಆಗಿಬಿಡ್ತಾರೆ ಅಂತ ಅಂತಾರಲ್ವ, ಹಂಗೆ. ಸೊ ನೀವು ಒಂಚೂರು ದಪ್ಪ ಇದ್ದೇ ಇರ್ತೀರ. ನೀವು ಯಾವುದೇ ಕಾರಣಕ್ಕೂ ಸಣ್ಣಕ್ಕಾಗೋಕ್ಕಿಂತ ಚಾನ್ಸೇ ಇಲ್ಲ. ಇದೆ, ಗುರು ದಶಗಳು ಪಾಸ್ ಆಗಬೇಕಾಗತ್ತೆ, ಗುರು ಭುಕ್ತಿಗಳು ಪಾಸ್ ಆಗಬೇಕಾಗತ್ತೆ. ನೀವೇನಾದ್ರು ಗುರು ದಶದಲ್ಲೇ ಇದ್ದೀರಾ, ಗುರು ಚೆನ್ನಾಗೇ ಆ್ಯಕ್ಟಿವೇಟ್ ಆಗಿದೆ ಅಂದರೆ ಸಣ್ಣಗಾಗೋ ಮಾತು ದೂರ. ಸೊ ಇದಿಷ್ಟು ಗುರು ಕೊಡುವಂಥ ಒಂದು ಶುಭ ಫಲಗಳಾದರೆ, ಕೆಲವೊಂದಿಷ್ಟು ಸತಿ ಅಂಥ ಒಳ್ಳೆ ಪೊಸಿಷನಲ್ಲಿಲ್ಲ ಅಂತ ಅನ್ಬೇಕಾದ್ರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಕೂಡ ಗುರು ಕ್ರಿಯೇಟ್ ಮಾಡೋದು ಉಂಟು. ಯಾವ್ಯಾವ ಥರ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಿಮಗೆ ಸ್ಟೊಮಕ್ ರಿಲೇಟೆಡ್ಡು, ಗ್ಯಾಸ್ಟ್ರಿಕ್ ರಿಲೇಟೆಡ್ಡು ಸಿಕ್ಕಾಬಟ್ಟೆ ಪ್ರಾಬ್ಲಮ್ಸ್ ಬರುತ್ತೆ. ಸ್ಟೊಮಕ್ ರಿಲೇಟೆಡ್ ಅಂತ ಅಂದರೆ ಆ ಏರಿಯಾದಲ್ಲಿ ಏನೇನಿದೆ ಎಲ್ಲದನ್ನು ಸೇರಿಸಿ ಎಲ್ಲಾದರೂ ಸರಿ ಒಂದು ಪ್ರಾಬ್ಲಮ್ ಜನ್ರೇಟ್ ಆಗೇ ಆಗುತ್ತೆ ಮಸ್ಟು. ನಿಮಗೆ ಗುರು ಆ್ಯಕ್ಟಿವ್ ಸರಿಯಾಗಿ ಆಗಿಲ್ಲ ಅಂತ ಅಂದರೆ, ಅಥವಾ ಅಂಥ ಒಳ್ಳೆ ಪೊಸಿಷನಲ್ಲಿಲ್ಲ ಅಂತ ಅಂದರೆ, ಹೊಟ್ಟೆ ಏರಿಯಾಗೆ ಸಂಬಂಧಪಟ್ಟಂತೆ ನಿಮಗೇನಾದ್ರು ತೊಂದರೆಗಳು ಬಂದೇ ಬರುತ್ತೆ. ಮಿನಿಮಮ್ ಅಂತ ಅಂದ್ರೂ ಇಂಡೈಜೆಷನ್, ತಿಂದಿದ್ದು ಸರಿಯಾಗಿ ಅರಗಲ್ಲ, ಈ ಪ್ರಾಬ್ಲಮ್ ಆದರೂ ಇದ್ದೇ ಇರುತ್ತೆ ಮಿನಿಮಮ್. ಇದು ಇರಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ನಾನು ತುಂಬ ಜಾತಕಗಳನ್ನು ಸ್ಟಡಿ ಮಾಡಿರೋ ಪ್ರಕಾರ ಯಾರಿಗೆ ಗುರು ಅಂತ ಒಳ್ಳೆ ಪೊಸಿಷನ್ನಲ್ಲಿಲ್ಲ ಅವ್ರಿಗೆ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಎಕ್ಸ್ಪೆಷಲಿ ಈ ಪ್ರಾಬ್ಲಮಿಗೆ ಪರಿಹಾರ ಅಂತ ನೋಡೋದಾದರೆ, ಪರ್ಟಿಕ್ಯುಲರಾಗಿ ಇದೊಂದೇ ಪ್ರಾಬ್ಲಮಿಗೋಸ್ಕರ ಈ ಪರಿಹಾರನ ಉಪಯೋಗಿಸಿ
ಬೇರೆ ಯಾವುದಕ್ಕೂ ಇದನ್ನು ಅಪ್ಲೈ ಮಾಡ್ಕೊಳೋದಕ್ಕೆ ಹೋಗಬೇಡಿ. ನಿಮಗೆ ಹೊಟ್ಟೆಗೆ ಸಂಬಂಧಿಸಿದಂತೆ ಏನೇ ಪ್ರಾಬ್ಲಮ್ ಇರ್ಬೋದು, ಆ ಪಾರ್ಟ್ ಅಂದರೆ ಆ ಏರಿಯಾಗೆ ಸಂಬಂಧಪಟ್ಟಂತೆ ಯಾವುದೇ ಥರ ಪ್ರಾಬ್ಲಮ್ಗಳಿರ್ಬೋದು, ದಯವಿಟ್ಟು ನೀವು ಗುರುವಾರ ಯಾರಾದರೂ ಬಡವರಿಗೆ ಕಡಲೆಕಾಳನ್ನು ದಾನ ಕೊಡ್ತಾ ಬನ್ನಿ. ಆ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಥರ ಪ್ರಾಬ್ಲಮ್ಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ, ಇವರಿಗೆ ಕಾನ್ಫಿಡೆನ್ಸ್ ಇರಲ್ಲ. ಅಂದರೆ ಯಾರಿಗೆ ಗುರು ಚೆನ್ನಾಗಿರಲ್ಲ ಜಾತಕದಲ್ಲಿ ಅವರಿಗೆ ಕಾನ್ಫಿಡೆನ್ಸ್ ಇರಲ್ಲ. ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಎಲ್ಲದಕ್ಕೂ ಭಯ ಪಡೋದು. ಅಯ್ಯೋ ಇದನ್ನು ಮಾಡಬೇಡಿ, ಅಯ್ಯೋ ಅದನ್ನು ಮಾಡಬೇಡ್ರಿ, ಇದನ್ನು ಮಾಡಿಬಿಟ್ರೆ ಹಂಗಾಗ್ಬಿಡುತ್ತೆ, ಅದನ್ನು ಮಾಡಿಬಿಟ್ರೆ ಹಂಗಾಗ್ಬಿಡುತ್ತೆ. ಫಸ್ಟ್ ಆಫ್ ಆಲು ಇವರು ಅದನ್ನು ಯಾವುದನ್ನು ಮಾಡಲ್ಲ. ಬೇರೆಯವ್ರು ಏನಾದ್ರು ಮಾಡ್ತೀನಿ ಅಂತ ಹೋದರೆ ಸಜೆಷನ್ಗಳು, ಅಯ್ಯೋ ಹಂಗೆ ಮಾಡಬೇಡಪ್ಪ, ಅಯ್ಯೋ ಹಿಂಗೆ ಮಾಡಬೇಡಪ್ಪ, ಈ ಥರದ್ದೊಂದು ಸಜೆಷನ್ಗಳು ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನೋಡೋದಕ್ಕೆ ಒಂದು ಸ್ವಲ್ಪ ಸಣ್ಣಗಾಗ್ಬಿಡ್ತಾರೆ. ನೋಡ್ತಾ ದಪ್ಪ ಇದ್ದವರು ಹಂಗೆ ಸಣ್ಣಗಾಗ್ಬಿಡ್ತಾರೆ ಅಂತ ಅಂತಾರಲ್ವ, ಆ ಥರ ಒಂದು ಡ್ರಾಸ್ಟಿಕ್ ಚೇಂಜ್ಗಳು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದೇ ಸತಿ ಏನೋ ದಪ್ಪ ಇದ್ದಂಥ ವ್ಯಕ್ತಿ ಅಥವಾ ಒಂದು ನಾರ್ಮಲ್ ವೆಯ್ಟ್ ಇರೋವಂಥ ವ್ಯಕ್ತಿ ನೋಡ್ತಾ ಹಂಗೆ ಸಣ್ಣಗಾಗ್ಬಿಡ್ತಾರೆ, ತುಂಬ ವೀಕ್ ಆಗಿಬಿಡ್ತಾರೆ. ಈ ರೀತಿ ಆಗುವಂಥದ್ದು. ಆತ್ಮವಿಶ್ವಾಸ ಕಳ್ಕೊತಾರೆ. ಒಂದು ಆತ್ಮವಿಶ್ವಾಸ ಅವ್ರಿಗೆ ಕಳ್ಕೊಳ್ಳೋದಲ್ದಲ್ಲೇ ಸುತ್ತಮುತ್ತ ಇರೋರ್ಗು ಒಂದು ಸ್ವಲ್ಪ ಕುಗ್ಸೋವಂಥ ಪ್ರಯತ್ನ ಮಾಡಿಬಿಡ್ತಾರೆ. ಅದು ಅವ್ರ ತಪ್ಪು ಅಂತ ಅಲ್ಲ, ಅದನ್ನು ಅವ್ರು ಬೇಕು ಅಂತ ಮಾಡ್ತಾರೆ ಅಂತ ಅಲ್ಲ, ಅವ್ರ ಮನಸ್ಸು ಆ ಥರ ಆಡುತ್ತೆ, ಅವ್ರ ಮನಸ್ಥಿತಿ ಆ ಥರ ಇರುತ್ತೆ. ನೆಕ್ಸ್ಟ್ ಏನು ಅಂತಂದರೆ, ಇಲ್ಲಿ ಒಂದು ಸ್ವಲ್ಪ ಸಂತಾನ ಸಮಸ್ಯೆಗಳು ಕಾಡುವಂಥದ್ದು. ಅಂದರೆ ಸಂತಾನ ಸಮಸ್ಯೆ ಅಂತಂದರೆ ಚೈಲ್ಡ್ ಬರ್ತ್ ರಿಲೇಟೆಡ್ಡು ಯಾವುದೇ ಥರ ಒಂದು ಪ್ರಾಬ್ಲಮ್ಗಳು ರೈಸ್ ಆಗುತ್ತೆ. ರೈಸ್ ಆಗಿ ಆ ಪ್ರಾಬ್ಲಮ್ಗಳು ಹಾಗೆ ಉಳ್ಕೊಳ್ಳುತ್ತಾ? ಇಲ್ಲ, ಡೆಫಿನೆಟ್ಲಿ ಅದೇ ಥರ ಇರೋದಿಲ್ಲ. ನವಗ್ರಹಗಳಲ್ಲಿ 9 ಗ್ರಹಗಳಿದೆ, ಗುರು ಒಂದೇ ಅಲ್ಲ. ಸೊ ಹಾಗಾಗಿ ಬೇರೆ ಗ್ರಹಗಳು ಅದಕ್ಕೆ ಫಲಗಳು, ಶುಭ ಫಲಗಳನ್ನು ಕೊಡೋ ಚಾನ್ಸಸ್ಸು ಇದೆ. ಆದರೆ ಗುರು ಏನಾದರೂ ಒಂದು ಸ್ವಲ್ಪ ಸರಿ ಇಲ್ಲ ಅಂತಂದರೆ ಡೆಫಿನೆಟ್ಲಿ ಅಲ್ಲಿ ಚೈಲ್ಡ್ ಬರ್ತಿಗೆ ರಿಲೇಟೆಡ್ ಆಗಿ ಪ್ರಾಬ್ಲಮ್ಸು ರೈಸ್ ಆಗೇ ಆಗುತ್ತೆ. ಹಾಸ್ಪಿಟಲ್ ವಿಸಿಟ್ಗಳನ್ನು ಮಾಡೋದ್ರಿಂದ ಅಲ್ಲಿ ನಿಮ್ಮ ಕರ್ಮ ಬ್ಯಾಲೆನ್ಸ್ ಆಗುತ್ತೆ. ಸೊ ಮಕ್ಕಳು ಆಗುತ್ತೆ, ಇಲ್ಲ ಅಂತಲ್ಲ, ಆದರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳನ್ನು ಅನುಭವಿಸ್ಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಇವರಿಗೆ ಕರೆಂಟ್ ಅಫೇರ್ಸ್ ಮೇಲೆ ಒಂದು ಚೂರು ಅಂದರೆ ಜ್ಞಾನ ಇರಲ್ಲ. ಇಂಡಿಯಾ ಯಾವ್ಯಾವ ಸ್ಪೋರ್ಟ್ಸಲ್ಲಿ ಗೆಲ್ತಾ ಇದೆ, ಯಾವ್ಯಾವ ಸ್ಪೋರ್ಟ್ಸಲ್ಲಿ ಗೆಲ್ತಾ ಇಲ್ಲ, ಹೀಗೆ ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಆ ಒಂದು ಚೂರು ಜ್ಞಾನ ಇರಲ್ಲ. ಇನ್ಸ್ಟೆಡ್ ಆಫ್ ದಟ್ ಅವ್ರಿಗೆ ಯಾವಾಗಲೂ ಒಂದು ಸ್ವಲ್ಪ ಫಿಲಮ್ಗಳು, ಸೀರಿಯಲ್ಗಳು ಇದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಅಂದರೆ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅದು ಅವ್ರಿಗೆ ಬೇಕಾಗೇ ಇರೋದಿಲ್ಲ. ಅವರಾಯಿತು, ಅವ್ರ ಫಿಲಮ್ಗಳಾಯಿತು, ಅವ್ರ ಸೀರಿಯಲ್ಗಳಾಯಿತು, ಬರೀ ಇದರಲ್ಲೇ ಮುಳುಗೋಗಿರ್ತಾರೆ. ಯಾವಾಗಲೂ ಕೂಡ ಜಗತ್ತಿನ ಬಗ್ಗೆ ಏನಂತ ಕಾನ್ಸಂಟ್ರೇಟ್ ಮಾಡಿ ಜಗತ್ತಲ್ಲಿ ಏನಾಗ್ತಾ ಇದೆ ಅಂತ ಗಮನಿಸುವಂಥ ಆಸಕ್ತಿ ಅವ್ರಿಗೆ ಇರೋದಿಲ್ಲ. ನಾನಿವಾಗ ಪ್ರಾಬ್ಲಮ್ಸ್ ಅಂತ ಏನು ಹೇಳಿದ್ದೀನಲ್ವ, ಅದು ಯಾವುದು ಕೂಡ ಅವರು ಬೇಕು ಅಂತ ಮಾಡ್ಕೊಳ್ಳೋವಂಥ ತಪ್ಪುಗಳಲ್ಲ. ಗುರು ಒಂದು ಸ್ವಲ್ಪ ಒಳ್ಳೆ ಪೊಸಿಷನಲ್ಲಿ ಇಲ್ಲದೆ ಇರೋ ಕಾರಣ ಅವ್ರ ಲೈಫಲ್ಲಿ ಡಿಫಾಲ್ಟಾಗಿ ಈ ಥರ ಪ್ರಾಬ್ಲಮ್ಸ್ಗಳು ಬಂದೇ ಬರುತ್ತೆ. ಅದಕ್ಕೆ ಪರಿಹಾರಗಳು ಅಂತ ಏನೋ ಇರುತ್ತಲ್ವ, ಆ ಪರಿಹಾರಗಳನ್ನು ಈಗ ಹೇಳ್ತೀನಿ. ದಯವಿಟ್ಟು ಈ ಥರ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಗುರುನ ಒಂದು ಸ್ವಲ್ಪ ಬಲ ಮಾಡ್ಕೋಬೋದು. ನಾನು ಆಗಲೇ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಪರಿಹಾರ ಹೇಳಿದ್ನಲ್ವ, ಕಡಲೆಕಾಳು ದಾನ ಮಾಡೋದು. ಅದನ್ನು ದಯವಿಟ್ಟು ಆರೋಗ್ಯ ಸಂಬಂಧಪಟ್ಟಂತೆ ಮಾತ್ರ ಅದನ್ನು ಉಪಯೋಗಿಸಿ. ಗುರುನ ಬಲ ಮಾಡ್ಕೊಳ್ಳೋದಕ್ಕೋಸ್ಕರ ಇರೋವಂತಹ ಒಂದು ಸೊಲ್ಯೂಷನ್ ಅದಲ್ಲ, ಬೇರೆ ಇದೆ. ದಯವಿಟ್ಟು ಆರೋಗ್ಯದ ವಿಚಾರಕ್ಕೆ ಮಾತ್ರ ಆ ಪಾಯಿಂಟನ್ನು ನೀವು ಅನ್ವಯಿಸಬೇಕು, ಬೇರೆ ಯಾವುದಕ್ಕೂ ಅದನ್ನು ಅನ್ವಯಿಸಬಾರ್ದು. ಒಂದು ಪಾಸಿಟಿವ್ ಪಾಯಿಂಟನ್ನು ಹೇಳೋದು ಮರ್ತಿದ್ದೆ. ಏನಂದರೆ, ಯಾರಿಗೆ ಗುರು ತುಂಬ ಚೆನ್ನಾಗಿರುತ್ತೆ ಅವರಿಗೆ ಒಂದು ವಿದ್ಯೆ, ಧನ ಹಾಗೂ ಸಂತಾನ ಯಾವುದೇ ಥರ ಪ್ರಾಬ್ಲಮ್ಗಳು ಇರೋದಿಲ್ಲ. ಅಂದರೆ ಸಿಕ್ಕಾಬಟ್ಟೆ ದುಡ್ಡು ಬರುತ್ತಾ? ಇಲ್ಲ, ಸಿಕ್ಕಾಬಟ್ಟೆ ದುಡ್ಡು ಬರಲ್ಲ. ದುಡ್ಡು ಬರುತ್ತೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬರುತ್ತೆ. ಇವಾಗ ಒಂದು ಮನೆ ಕಟ್ತಾರೆ, ಸಾಲ ಮಾಡಿರ್ತಾರೆ, ಆ ಸಾಲಕ್ಕೆ ತಕ್ಕನಂಗೆ ಅವ್ರಿಗೆ ಇನ್ಕಮ್ಮು ರೈಸ್ ಆಗುತ್ತೆ. ಸೊ ಬರೋ ದುಡ್ಡು ಬರುತ್ತೆ, EMIಗೆ ಹೋಗುತ್ತೆ. ಒಟ್ಟಿನಲ್ಲಿ ಲೈಫು ಬ್ಯಾಲೆನ್ಸಾಗಿ ನಡೆಯುತ್ತೆ, ಯಾವುದೇ ಥರ ಪ್ರಾಬ್ಲಮ್ಗಳಾಗಲ್ಲ. ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಅವಾಗವಾಗ ಲೈಫಲ್ಲಿ ಬರುತ್ತೆ, ಬಟ್ ಅದೆಲ್ಲದನ್ನು ಆರಾಮಾಗೆ ಅವರು ಯಾವುದೇ ಥರ ತೊಂದರೆ ಇಲ್ದಂಗೆ ನಿಭಾಯಿಸ್ತಾರೆ. ಇದು ಫಸ್ಟ್ ಪಾಯಿಂಟು. ನೆಕ್ಸ್ಟು ವಿದ್ಯೆ ಅಂತ ಬಂದರೆ ಎಲ್ಲ ಟಾಪರ್ ರ್ಯಾಂಕಿಗೆ ಬರ್ತಾರ? ಹಂಗಲ್ಲ, ಏನೇ ವಿಚಾರನೂ ನೀಟಾಗೆ ತಿಳ್ಕೊತಾರೆ. ಸೊ ಈ ಥರ ಅಬ್ಸರ್ವಿಂಗ್ ಕೆಪಾಸಿಟಿ ಸಿಕ್ಕಾಬಟ್ಟೆ ಇರುತ್ತೆ. ಆದ್ದರಿಂದ ವಿದ್ಯೆಗೆ ಏನು ತೊಂದರೆ ಇರೋದಿಲ್ಲ. ರ್ಯಾಂಕ್ ಬರ್ತಾರೆ ಅಂತಲ್ಲ, ಹೇಳಿದ ವಿಚಾರ ನೀಟಾಗಿ ತಿಳ್ಕೊತಾರೆ ಅಂತ ಅರ್ಥ. ಸೊ ಇನ್ನು ಚೈಲ್ಡ್ ಬರ್ತ್ ರಿಲೇಟೆಡ್ಡು ಯಾವುದೇ ಥರ ಪ್ರಾಬ್ಲಮ್ಗಳಾಗಲ್ಲ. ಸಣ್ಣ ಪುಟ್ಟ ಮೆಡಿಕಲ್ ಸಪೋರ್ಟ್ಗಳು ಬೇಕಾದರೆ ತೊಗೋಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಯಾವುದೇ ಥರ ಪ್ರಾಬ್ಲಮ್ಗಳು ಆಗೋದಿಲ್ಲ. ಆದರೆ ಅವ್ರ ಪಾರ್ಟ್ನರ್ಗೂ ಕೂಡ ಅದೇ ಥರ ಇರಬೇಕಲ್ವ, ಆ ಥರ ಇಲ್ಲ ಅಂದರೆ ಅಲ್ಲಿ ಕೂಡ ಮೆಡಿಕಲ್ ಸಪೋರ್ಟನ್ನು ತೊಗೊಳ್ಳೇಬೇಕಾಗತ್ತೆ ಕೆಲವೊಂದು ಟೈಮು. ಸೊ ಅಂದರೆ ಚೈಲ್ಡ್ ಬರ್ತ್ ಅನ್ನೋದು ಒಬ್ಬರು ಜಾತಕ ನೋಡಿ ಹೇಳುವಂಥ ವಿಷಯ ಅಲ್ಲ. ಹಾಗಾಗಿ ಈ ಮಾತನ್ನು ನಾನು ಇಲ್ಲಿ ಹೇಳಲೇಬೇಕಾಗತ್ತೆ. ಇದೆಲ್ಲದಕ್ಕೂ ಪ್ರಾಬ್ಲಮ್ಸ್ ಆಯಿತು, ಪಾಸಿಟಿವ್ಸ್ ಆಯಿತು, ಒಂದು ಪರಿಹಾರ ಅನ್ನೋದೊಂದು ಇರಲೇಬೇಕಲ್ವ ಪ್ರಾಬ್ಲಮ್ಸ್ಗೆ. ಸೊ ಅದು ಯಾವ ಥರ ಇರುತ್ತೆ ಅಂತ ನೋಡೋದಾದರೆ, ಮೊದಲಿಗೆ
ನೀವು ಯೆಲ್ಲೋ ಕಲರ್ನ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ. ಯೆಲ್ಲೋ ಕಲರ್ ಶರ್ಟ್ಗಳಾಗಿರ್ಬೋದು, ಯೆಲ್ಲೋ ಕಲರ್ ಕ್ಯಾಪ್ಗಳಾಗಿರ್ಬೋದು, ಒಂದು ಯೆಲ್ಲೋ ಕಲರ್ ದಾರ ಕೈಗೆ ಕಟ್ಟೋದ್ರಿಂದ ಗುರುನ ಬಲ ಮಾಡ್ಕೋಬೋದು. ಅಥವಾ ಒಂದು ಯೆಲ್ಲೋ ಕಲರ್ ಅಂದರೆ ಅರಿಶಿಣದ ಭಂಡಾರ ಹಣೆಗಿಡ್ತಾರಲ್ವ ತಿಲಕ, ಅದನ್ನು ಇಟ್ಕೊಳ್ಳೋದ್ರಿಂದ ಕೂಡ ಒಂದು ಗುರುನ ಆ್ಯಕ್ಟಿವೇಟ್ ಮಾಡ್ಕೋಬೋದಾಗಿದೆ. ನೆಕ್ಸ್ಟು ಪರಿಹಾರ ಏನು ಅಂದರೆ, ನೀವು ನಿಮ್ಮ ಮನೆಗೆ ಹೆಲ್ಪ್ ಮಾಡಬೇಕಾಗತ್ತೆ. ಎಸ್ಪೆಷಲಿ ನಿಮ್ಮ ಬ್ರದರ್ಸು ಸಿಸ್ಟರ್ಸು ಯಾರಾದರೂ ಇದ್ದರೆ ಅವರಿಗೆ ನೀವು ಹೆಲ್ಪಿಂಗ್ ಹ್ಯಾಂಡ್ ಕೊಡಲೇಬೇಕಾಗತ್ತೆ. ಯಾವಾಗಲೂ ಕೂಡ ಹಣಕಾಸಿನ ಹೆಲ್ಪಿಂಗ್ಗೆ ಅಂತ ಅಂದ್ಕೋಬೇಡಿ. ಸೊ ಏನೋ ನೆಕ್ಸ್ಟ್ ಏನು ಓದಬೇಕು ಅಂತ ಗೊತ್ತಾಗ್ದಲೇ ಕೂತಿರ್ತಾರೆ. ನೀವು ಹೋಗಿ ನೀವು ಒಂದು ಸ್ವಲ್ಪ ರಿಸರ್ಚ್ ಮಾಡಿ, ಅವ್ರ ಸಲುವಾಗಿ ಒಂದು 4 ಕಾಲೇಜ್ ಸುತ್ತಿ ಏನು ಕೊಡಿಸ್ಬೇಕು ಏನು ಕೊಡಿಸ್ಬಾರ್ದು ಅವ್ರಿಗೆ ಒಂದು ಸ್ವಲ್ಪ ಹೇಳಿ, ಡಿಸಿಷನ್ ಅವ್ರಿಗೆ ಮಾಡೋದಕ್ಕೆ ಬಿಡಿ, ಬಟ್ ಅವರಿಗೆ ಒಂದು ಹೆಲ್ಪ್ ಮಾಡಿ. ಸೊ ಅಥವಾ ಏನೋ ಒಂದು ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ಏನೋ ಸಿಗಾಕೊಂಡಿರ್ತಾರೆ, ನಮಗೆ ಯಾಕೆ ಬೇಕು ಬಿಡು ನಾನು ಚೆನ್ನಾಗಿದ್ದೀನಲ್ಲ ಅಂತ ಸುಮ್ಮನಾಗೋದಲ್ಲ. ನಿಮ್ಮ ಬ್ರದರ್ಸು ನಿಮ್ಮ ಸಿಸ್ಟರ್ಸು ಆ ಥರ ಏನಾದ್ರು ಸಿಚುವೇಶನ್ಸಲ್ಲಿದ್ದರೆ ದಯವಿಟ್ಟು ನೀವು ಅವರಿಗೆ ಹೆಲ್ಪ್ ಮಾಡಲೇಬೇಕು. ಆವಾಗ ನಿಮ್ಮ ಜಾತಕದಲ್ಲಿರೋಂಥ ಗುರು ತುಂಬ ಸ್ಟ್ರಾಂಗ್ ಆಗುತ್ತೆ. ಚೆನ್ನಾಗಿದೆ ಗುರು ಅನ್ನೋದಾದರೆ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗುತ್ತೆ. ವೀಕ್ ಆಗಿದೆ ಸಿಕ್ಕಾಬಟ್ಟೆ ಅನ್ನೋದಾದರೆ ಬ್ಯಾಲೆನ್ಸ್ ಔಟ್ ಆಗೋವಷ್ಟು ಲೆವೆಲ್ಗೆ ಅದು ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಪಾಯಿಂಟು, ನೀವು ನಿಮ್ಮ ಗುರುಗಳಿಗೆ ರೆಸ್ಪೆಕ್ಟ್ ಕೊಡಿ. ಯಾವುದೇ ಕಾರಣಕ್ಕೂ ಅವ್ರನ್ನ ಒಂದು ಅವಹೇಳನೆ ಮಾಡೋದಾಗಿರಲಿ ಅಥವಾ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದಾಗಿರಲಿ, ಈ ಥರ ಎಲ್ಲ ಮಾಡಬಾರ್ದು. ಹಂಗಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದನ್ನೆಲ್ಲ ಒಪ್ಕೋಬೇಕು ಅಂತಲ್ಲ. ದಯವಿಟ್ಟು ಕ್ವಶನ್ಸ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಎಲ್ಲ ಥರ ಡೌಟ್ಸನ್ನು ಏನಕ್ಕೆ ಸಂಬಂಧಪಟ್ಟಿರಲಿ ಎಲ್ಲ ಥರ ಡೌಟ್ಸ್ಗಳಿಗೂ ನೀವು ಕ್ವಶನ್ ಮಾಡಿ. ಅಥವಾ ಅವ್ರು ಮಾಡ್ತಿರೋದು ಏನು ಇಷ್ಟ ಆಗ್ತಾ ಇಲ್ಲ ಅಂದರೆ ಅದನ್ನು ಅವ್ರಿಗೆ ಹೇಳಿ, ಕ್ವಶನ್ ಮಾಡಿ, ಡಿಸ್ಕಸ್ ಮಾಡಿ. ಆದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಅಗೌರವ ತೋರಿಸ್ಬಾರ್ದು. ನೆಕ್ಸ್ಟ್ ಪಾಯಿಂಟ್ ಏನಂದರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟು, ನಿಮ್ಮ ಫುಡ್ಡನ್ನು ಲಿಮಿಟ್ ಮಾಡಿ. ಅಂದರೆ ಇಂಥ ದಿನ ಇಂಥ ಹೊತ್ತು ನಾನು ಊಟ ಬಿಡ್ತೀನಿ ಅಂತ ಅಂದ್ಕೊಳ್ಳಿ, ಅಂಥ ದಿನ ಅಂಥ ಹೊತ್ತು ಬಿಡಿ. ಗುರುವಾರನೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ನಿಮ್ಗೆ ಇಷ್ಟ ಬಂದಿದ್ದ ದಿನ ಊಟ ಬಿಡ್ಬೋದು. ಸೊ ಈ ರೀತಿ ಅಥವಾ ತಿನ್ನೋದಂತೆ ಕಮ್ಮಿ ತಿನ್ನೋದು, ಫುಡ್ಡನ್ನು ಲಿಮಿಟ್ ಮಾಡೋದ್ರಿಂದ, ಅಂದರೆ ನಾಲ್ಗೆಗೆ ಇಷ್ಟ ಅಂತ ತಿನ್ನೋದಕ್ಕಿಂತ ತುಂಬ ಫುಡ್ಡನ್ನು ಲಿಮಿಟ್ ಮಾಡಿ, ತುಂಬ ಎಷ್ಟು ಬೇಕೋ ಅಷ್ಟು ಕಮ್ಮಿ ತಿನ್ನಿ. ಸೊ ಇದರಿಂದ ಕೂಡ ನೀವು ಗುರುನ ಆ್ಯಕ್ಟಿವೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಪಾಯಿಂಟು, ನೀವು ಗುರುವಿನ ದೇವಸ್ಥಾನಗಳಿಗೆ ವಿಸಿಟ್ ಕೊಡಬೇಕಾಗತ್ತೆ. ಯಾವುದೇ ಥರದಾದಂಥ ದೇವಸ್ಥಾನಗಳಿಗೆ ಫಸ್ಟ್ ಆಫ್ ಆಲ್ ದೇವಸ್ಥಾನಗಳಿಗೆ ವಿಸಿಟ್ ಕೊಡಿ. ಸಾಧ್ಯ ಆದರೆ ಅದರಲ್ಲೂ ಪ್ರಿಫರ್ ಮಾಡೋದಾದರೆ ಗುರುವಿನ ದೇವಸ್ಥಾನಕ್ಕೆ, ಅಂದರೆ ಒಂದು ರಾಘವೇಂದ್ರ ಸ್ವಾಮಿ ಮಠ ಇರ್ಬೋದು, ದತ್ತಾತ್ರೇಯ ದೇವಸ್ಥಾನ ಇರ್ಬೋದು, ಶಿರಡಿ ಸಾಯಿಬಾಬಾ ದೇವಸ್ಥಾನಗಳಿರ್ಬೋದು. ಈ ರೀತಿ ಯಾವುದೇ ಥರದಾದಂಥ ಒಂದು ಗುರುವಿಗೆ ಸಂಬಂಧಪಟ್ಟ ದೇವಸ್ಥಾನಗಳಿಗೆ ಫಸ್ಟ್ ಆಫ್ ಆಲ್ ಯಾವುದೇ ದೇವಸ್ಥಾನಕ್ಕೆ ಭೇಟಿ ಕೊಡಿ, ಗುರು ಆ್ಯಕ್ಟಿವೇಟ್ ಆಗುತ್ತೆ. ಪ್ರಿಫರ್ ಮಾಡೋದಾದರೆ ಗುರುವಿನ ದೇವಸ್ಥಾನಕ್ಕೆ ಒಂದು ಹೋಗಿ ವಿಸಿಟ್ ಮಾಡಿ, ಅಲ್ಲಿ ನಿಮಗೆ ಇನ್ನೂ ಚೆನ್ನಾಗಾಗತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಅನ್ನೋದಾದರೆ, ಇಲ್ಲಿ ನೀವು ಡೈಲಿ ನ್ಯೂಸ್ ಪೇಪರ್ ಓದೋದಕ್ಕೆ ಸ್ಟಾರ್ಟ್ ಮಾಡಿ, ಡೈಲಿ ನ್ಯೂಸನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ಸುತ್ತಮುತ್ತ ಜಗತ್ತಿನಲ್ಲಿ ಏನು ನಡೀತಾ ಇದೆ ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ಕೂಡ ನೀವು ಗುರುವನ್ನ ಆ್ಯಕ್ಟಿವೇಟ್ ಮಾಡ್ಕೋಬೋದು. ಸೊ ಇದಿಷ್ಟು ಪಾಸಿಟಿವ್ಸ್ ಆಯಿತು, ಪ್ರಾಬ್ಲಮ್ಸ್ ಆಯಿತು, ಇದಕ್ಕೆ ಪರಿಹಾರಗಳು ಆಯಿತು. ಇವಾಗ ನಾನು ಗುರುವಿನ ದೇವಸ್ಥಾನಕ್ಕೆ ಹೋದಾಗ ಅಥವಾ ಗುರುಗಳ ಬಳಿ ಯಾವ ರೀತಿ ಬೇಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಅಂದರೆ ಗುರುವಿನ ದೇವಸ್ಥಾನಕ್ಕೆ ಹೋಗಿ, ಈಗ ಯಾವುದೋ ರಾಘವೇಂದ್ರ ಸ್ವಾಮಿ ಮಠ ಅಥವಾ ಒಂದು ಶಿರಡಿ ಸಾಯಿಬಾಬಾ ದೇವಸ್ಥಾನ, ದತ್ತಾತ್ರೇಯ ದೇವಸ್ಥಾನ, ಈ ಥರ ಹೋಗ್ಬಿಟ್ಟು ಅಲ್ಲಿ ನನಗೆ ಅದು ಬೇಕು ಇದು ಬೇಕು ಅಂತ ಬೇಡ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ನಿಮ್ಮ ಮನಸ್ಸಲ್ಲಿರೋದನ್ನು ಅಂದ್ಕೊಳ್ಳಿ. ಈಗ ಮನೆ ಕಟ್ಟಬೇಕು ಅಂತ ಇರುತ್ತೆ, ಹೋಗಿ ನಾನೊಂದು ಮನೆ ಕಟ್ಟಬೇಕು ಅಂತ ಇದ್ದೀನಿ, ಅದಕ್ಕೆ ಈ ಥರ ಇಲ್ಲಿ ಸೈಟ್ ತೊಗೊಂಡಿದ್ದೀನಿ, ಈ ಥರ ದುಡ್ಡಿನ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ, ಅಥವಾ ನನಗೇನು ತೋರಿಸ್ತಾ ಇಲ್ಲ, ದಯವಿಟ್ಟು ನನಗೊಂದು ದಾರಿ ತೋರಿಸಿ, ನನ್ನ ಹಿಂದೆ ದೃಢವಾಗಿ ನಿಂತ್ಕೊಳ್ಳಿ, ಸಾಕು, ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತ ನೀವು ಅಂದ್ಕೋಬೇಕು. ಸೊ ದೇವರೇ ಎಲ್ಲ ನಿಂದೆ ಅಪ್ಪ ಅಂತ ಹೇಳ್ಬಿಟ್ಟು ಬಂದ್ಬಿಡೋದಲ್ಲ, ನಾನು ನಿಂತ್ಕೊತೀನಿ, ನನ್ನ ಹಿಂದೆ ದಯವಿಟ್ಟು ನಿಂತ್ಕೊಳ್ಳಿ ಅಂತ ಹೇಳಬೇಕಾಗತ್ತೆ. ಅದ್ರ ಸಲುವಾಗಿ ನೀವೇನಾದ್ರು 1-2 ಸ್ಟೆಪ್ಪು ತೊಗೊಂಡೋದ್ರೂ ಪರವಾಗಿಲ್ಲ. ಅಂದರೆ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರ, ಸೈಟ್ ತೊಗೊಂಡು ಆಮೇಲೆ ನೀವು ದೇವಸ್ಥಾನಕ್ಕೆ ಹೋಗೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲಲ್ಲಿ ಕೆಲಸ ಮಾಡುತ್ತೆ. ಅದಕ್ಕೆ ಒಂದು ಗಾದೆ ಮಾತಿದೆ, ಮುಂದೆ ಗುರಿ ಹಿಂದೆ ಗುರು ಅಂತ ಒಂದು ಗಾದೆ ಮಾತಿದೆ. ಅದು ಇದೇ ಕಾರಣಕ್ಕೆ, ಗುರಿ ಮುಟ್ಟೋರು ನೀವೇ, ಆದರೆ ಅದಕ್ಕೆ ನಿಂತ್ಕೊಂಡು ಬ್ಯಾಕ್ ಸಪೋರ್ಟ್ ಮಾಡಪ್ಪ ದೇವರೇ ಅಂತ ಕೇಳ್ಕೊಂಡಾಗ ಗುರುನ ಅಲ್ಲಿ ಖಂಡಿತ ಅಲ್ಲಿ ನಿಮಗೆ ಆ ಸಪೋರ್ಟು ಸಿಕ್ಕೇ ಸಿಗುತ್ತೆ. ಆ ನಿಟ್ಟಿನಲ್ಲಿ ನೀವು ಕೂಡ ಮುಂದೆ ಹೋಗಬೇಕು. ಸುಮ್ಮನೆ ಅದು ಎಲ್ಲ ದೇವ್ರ ಮೇಲೆ ಹಾಕ್ಬಿಟ್ಟು ಭಾರನ ಸುಮ್ಮನಿರೋದಲ್ಲ. ಸೊ ಇದು ಈ ಹೊತ್ತಿನ ವಿಶೇಷ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.